ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತ ವೀಕ್ಷಕರಿಗೆ ಶಿವಂ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮಕರ ರಾಶಿಯಲ್ಲಿ ಮಂಗಳನ ಸಂಚಾರ ಯಾವ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಹಾಗೂ ಯಾವ ಅದೃಷ್ಟ ಹೊಳೆಯಲಿದೆ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಯಾವಾಗಲೂ ಹಾಕ್ಬೋದು. ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೇನೆ. ಒಂದು ರಾಶಿ ನಕ್ಷತ್ರ ತಿಳಿಸ್ಕೊಡಿ, ಅದರಲ್ಲಿ ಹಾಕಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ಹಾಕಿ ನಾನು ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ಬೇಕಾದ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ಖಂಡಿತವಾಗ್ಲೂ ಈಗಾಗಲೇ ಸುಮಾರು ಮಂದಿ ಹಾಕಿದ್ದಾರೆ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಮುಕ್ತವಾಗಿ ಹಂಚ್ಕೊಳ್ಳಿ. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಗುರುಗಚ್ಚ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮಕರ ರಾಶಿಯಲ್ಲಿ ಮಂಗಳನ ಸಂಚಾರ ಫೆಬ್ರವರಿ 5ಕ್ಕೆ ಅಂದರೆ ಫೆಬ್ರವರಿ 5, 2024ಕ್ಕೆ ಮಂಗಳನ ಸಂಚಾರವಾಗುತ್ತೆ. ಮಕರ ರಾಶಿಯಲ್ಲಿ ಕೆಲವು ರಾಶಿಯವರಿಗೆ ತುಂಬ ಒಳ್ಳೆಯದು. ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಯಾವುದೇ ಒಂದು ಹಣ ಬರುವಂಥದ್ದು, ಬರದೇ ಇದ್ದದ್ದು ಬರುವಂಥದ್ದು, ಪ್ರತಿಯೊಂದರಲ್ಲೂ ಯಶಸ್ಸು ಸಿಗೋದು ಇದು ನಿಜ. ಯಾರು ಅದನ್ನು ಅದು ಸುಳ್ಳು ಇದು ಹಾಗೆ ಅಂತ ಹೇಳಬೇಡಿ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಕೆಲವೊಂದು ರಾಶಿಗೆ ಕೆಲವೊಂದು ಗ್ರಹಗಳ ಸಂಚಾರ ಕೆಲವೊಂದು ರಾಶಿಯವರಿಗೆ ತುಂಬಾ ಒಳ್ಳೆಯದು ಬರುವಂಥದ್ದು. 12 ರಾಶಿಯ ಮೇಲೆ ಕೂಡ ಪರಿಣಾಮ ಇರುತ್ತೆ. ಕೆಲವು ರಾಶಿಯವರಿಗೆ ತುಂಬ ಒಳ್ಳೆಯದಿರುತ್ತೆ, ಕೆಲವರಿಗೆ ಮಧ್ಯಮವಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ಆಚೆ ಆಗಿರುತ್ತೆ. ಬಟ್ ಒಳ್ಳೆಯದಾಗುತ್ತೆ. ಕೆಲವರಿಗಂತೂ ಒಳ್ಳೆಯದೇ ಇರುತ್ತೆ ಕೆಲವೊಂದು ಗ್ರಹಗಳ ಸಂಚಾರದಿಂದ. ಅದರಲ್ಲಿ ಮೇಷರಾಶಿಯವರಿಗೆ ನೀವು ಕೆಲಸದಲ್ಲಿ ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆಯಬಹುದು. ಹಾಗೆಯೇ ಇವರಿಗೆ ಆದಾಯ ಹೆಚ್ಚಾಗಲಿದೆ. ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳ್ತಾರೆ. ಈ ಮೇಷರಾಶಿಯವರು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಕಳೆದು ಹೋದ ಹಣ ವಾಪಸ್ ಅಂದರೆ ಯಾರಿಗೂ ಕೊಟ್ಟಿರ್ತೀರಿ ಬಂದಿರೋದಿಲ್ಲ, ಅದು ವಾಪಸ್ ಬರುವಂಥದ್ದು ಈ ಸಮಯದಲ್ಲಿ. ಹಾಗೆಯೇ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ಉತ್ತಮ ಅವಕಾಶ ಕೂಡ ಸಿಗುವಂಥದ್ದು. ಹಾಗೆಯೇ ಹೊಸ ವಾಹನವನ್ನು ಖರೀದಿಸುವ ಯೋಗ ಕೂಡ ಇರುವಂಥದ್ದು. ಹಾಗೆಯೇ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು, ಎಷ್ಟೋ ವರ್ಷಗಳ ನಂತರ ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗೆ ಆದಾಯದ ಬೆಳವಣಿಗೆಯ ಉತ್ತಮ ಅವಕಾಶಗಳನ್ನು ಕೂಡ ಹೊಂದಬಹುದು ಮೇಷರಾಶಿಯವರು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸದಿಂದ ತುಂಬಿರ್ತೀರಿ. ಈ ಒಂದು ಸಮಯದಲ್ಲಿ ಪಿತ್ರಾರ್ಜಿತ ಆಸ್ತಿ ಪಡೆಯುವ ಸಾಧ್ಯತೆ, ಏನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂತಿದ್ದರೆ ಈ ಸಮಯದಲ್ಲಿ ಬಂದೇ ಬರುತ್ತೆ. ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ಯಾವುದೇ ಆಸ್ತಿಯಿಂದ ಹಣ ಗಳಿಸುವ ಸಾಧ್ಯತೆ, ಉದ್ಯೋಗ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆ, ಅದು ಒಳ್ಳೆಯದಾಗಿರುತ್ತೆ. ವಾಹನ ಖರೀದಿಯಿಂದ ಸಂತೋಷ ಹೆಚ್ಚಾಗಬಹುದು. ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಹೆಚ್ಚಾಗಲಿವೆ. ಲಾಭ ಬರುವಂಥ ಯಾವುದೇ ಒಂದು ಅವಕಾಶಗಳು ಹೆಚ್ಚಾಗಿ ಕಾಣುವಂಥದ್ದು ತುಂಬಾ ಒಳ್ಳೆಯದಿದೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ, ಆತ್ಮವಿಶ್ವಾಸದಿಂದ ಈ ಒಂದು ಸಮಯದಲ್ಲಿ ತುಂಬಾ ತುಂಬಿರ್ತೀರಿ. ತುಂಬ ಆತ್ಮವಿಶ್ವಾಸವಿರುತ್ತೆ. ಸಂಗಾತಿ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು, ವಾಹನ ಖರೀದಿ ಸಾಧ್ಯತೆ ಇರುವಂಥದ್ದು, ವ್ಯಾಪಾರದಲ್ಲಿ ವೃದ್ಧಿಯಾಗುವಂಥದ್ದು, ತಂದೆಯಿಂದ ಉತ್ತಮ ಬೆಂಬಲ ಸಿಗುವಂಥದ್ದು, ಖರ್ಚುಗಳು ಆದಷ್ಟು ಕಮ್ಮಿ ಇರುತ್ತದೆ ಈ ಒಂದು ಸಮಯದಲ್ಲಿ. ಉದ್ಯೋಗದಲ್ಲಿ ಸ್ನೇಹಿತರ ಸಹಾಯದಿಂದ ಬದಲಾವಣೆಗೆ ಅವಕಾಶಗಳು ಇರಬಹುದು. ಹಾಗೆಯೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುವಂಥದ್ದು ತುಂಬಾ ಒಳ್ಳೆಯದು ಮಿಥುನ ರಾಶಿಯವರಿಗೆ. ಖಂಡಿತವಾಗ್ಲೂ ಇದನ್ನು ಹಾಗೆ ಹೀಗೆ ಅಂತ ಹೇಳಬೇಡಿ, ಖಂಡಿತವಾಗ್ಲೂ ಆಗುವಂಥದ್ದೇ ಇದೆಲ್ಲ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ. ನೆಕ್ಸ್ಟ್ ರಾಶಿ ಬಂದುಬಿಟ್ಟು 12 ರಾಶಿಯವರಿಗೂ ಕೂಡ ಇರುತ್ತೆ. ಸ್ವಲ್ಪ ಆಚೆ ಅಂದರೆ ಕೆಲವರಿಗೆ ಕಮ್ಮಿ ಇರುತ್ತೆ, ಕೆಲವರಿಗೆ ಸ್ವಲ್ಪ ಒಳ್ಳೆಯದಿರುತ್ತೆ ಅಷ್ಟೇ. ಹಾಗೆಯೇ ಸಿಂಹರಾಶಿಯವರಿಗೆ ನೋಡೋದಾದರೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ. ಆತ್ಮವಿಶ್ವಾಸದಿಂದ ತುಂಬಿರ್ತೀರಿ. ಕೆಲಸದ ಸ್ಥಳದ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಏನಾದರೂ ಅಲ್ಲಿ ಕಸಿವಿಸಿ ಇದ್ದರೆ ಅದೆಲ್ಲ ಕರೆಕ್ಟ್ ಆಗುವಂಥದ್ದು. ಉದ್ಯೋಗ ಬದಲಾವಣೆಗೆ ಅವಕಾಶ ಬಹುದು. ಖರ್ಚು ಕೌಟುಂಬಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಖರ್ಚು ಜಾಸ್ತಿ ಇದ್ದರೆ ಅದು ಕಮ್ಮಿ ಆಗುವಂಥದ್ದು, ಮತ್ತು ಕೌಟುಂಬಿಕ ಸಮಸ್ಯೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗುವಂಥದ್ದು. ಶೈಕ್ಷಣಿಕ ಕಾರ್ಯಗಳು ಸುಧಾರಿಸಲಿವೆ. ಆದಾಯದಲ್ಲಿ ಬೆಳವಣಿಗೆಯ ಯೋಗ. ಸಂಶೋಧನಾ ಕಾರ್ಯಗಳಿಗಾಗಿ ವಿದೇಶ ಪ್ರಯಾಣ ಸಾಧ್ಯತೆ. ಪ್ರಯಾಣವು ಪ್ರಯೋಜನಕಾರಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಮಂಗಳನ ಸಂಚಾರದಿಂದ ಮಕರ ರಾಶಿಗೆ. ಇದು ಫೆಬ್ರವರಿ 5ಕ್ಕೆ 2024ಕ್ಕೆ. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅಂದರೆ ಮಕರ ರಾಶಿಗೆ ಕೂಡ ಸಂಚಾರ ಆಗುವಂಥದ್ದು. ಅವರಿಗೆ ಹೇಗೆ ಇರುತ್ತೆ ಅಂತ ನೋಡೋಣ. ಸಂಗಾತಿ ಆರೋಗ್ಯದಲ್ಲಿ ಸುಧಾರಣೆ, ಏನಾದರೂ ಸಂಗಾತಿ ಆರೋಗ್ಯದಲ್ಲಿ ಏರುಪೇರಿದ್ರೆ ಅದು ಖಂಡಿತವಾಗ್ಲೂ ಸುಧಾರಣೆ ಆಗುವಂಥದ್ದು. ಹಾಗೆಯೇ ವ್ಯವಹಾರ ಮಾಡ್ತಾ ಇದ್ದರೆ ಅದರಲ್ಲಿ ಕೂಡ ಸುಧಾರಣೆ ಆಗುವಂಥದ್ದು.
ಹಾಗೆಯೇ ಲಾಭದ ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಮಾರ್ಗಗಳು ಸುಗಮವಾಗಿರುತ್ತೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿರುವಂಥದ್ದು. ಏನಾದರೂ ಧಾರ್ಮಿಕ ಚಟುವಟಿಕೆಗಳು ನಡೆಯುವುದಾದರೆ ಈ ಸಮಯದಲ್ಲಿ ನಡೆಯುವಂಥದ್ದು. ಹಣ ಪಡೆಯುವ ಸಾಧ್ಯತೆಗಳು ಇವೆ. ಅಂದರೆ ಯಾರಿಗಾದರೂ ಕೊಟ್ಟಿರ್ತೀರಿ, ಅವರು ಕೂಡ ವಾಪಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಬೇರೆ ಬೇರೆ ಮೂಲದಿಂದ ಬರಲಿಕ್ಕೂ ಸಾಧ್ಯ ಇರುವಂಥದ್ದು. ಹಾಗೆ ಶೈಕ್ಷಣಿಕ ಬೌದ್ಧಿಕ ಕೆಲಸವು ಆಹ್ಲಾದಕರ ಫಲಿತಾಂಶಗಳನ್ನು ನೀಡುವಂಥದ್ದು. ಹಾಗೆಯೇ ಈ ಒಂದು ಮಕರ ರಾಶಿಯ ಮಕ್ಕಳಿಂದ ಕೂಡ ಶುಭ ಸುದ್ದಿಯನ್ನು ಕೇಳಬಹುದು ಮಕರ ರಾಶಿಯವರು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.